ಹಾಗೆಂದು ವಿಷತ್ರಿಯರು ಎನ್ನುವಂತ ವರ್ಗವು ಈ ಪ್ರಪಂಚದಲ್ಲಿ ಉಂಟು. ಪೂತನ ಎನ್ನುವಂತ ಒಬ್ಬಳು ವಿಷಕರ್ಣಿಗೆ ಕೃಷ್ಣನನ್ನು ಕೊಲ್ಲುವುದಕ್ಕೋಸ್ಕರವಾಗಿ ಬಂದಿದ್ದಾಳಂತೆ. ಅಂತ ವಿಷಕರ್ಣಿಗೆರು ಅನೇಕ ಕಾಲಕ್ಕೆ ಬಂದು ಇದ್ದದ್ದು ಹೌದು. ಹಾಗೆಂದು ಯಾವುದು ನಮಗಿರುವಂತಹ ನಿಜವಾದಂತಹ ವಿಷ ಅತಿಯಾದಂತಹ ಕಾಮ ತಪ್ಪಲ್ಲ ಬಿಡು. ಒಂದೊಂದು ಪ್ರಾಂತದಲ್ಲಿ ಒಂದೊಂದು ರೀತಿಯಲ್ಲಿ ಹೌದಲ್ಲ. ಈ ಶ್ರೀಮಣಿಯಾದಂತಹ ಹೆಣ್ಣು ಮಕ್ಕಳಂತಹ ನಾವು ವಿಷಯಾಸಕ್ತಿಯ ಕುರಿತಾಗಿ ಭೋಗಾಸಕ್ತಿಯ ಒಂದಿಷ್ಟು ಹೆಚ್ಚೆ ಹೊಂದಿದವರು ಹೌದು. ಆದ್ದರಿಂದಲೇ ನಮ್ಮನ್ನು ಸೇರಬೇಕು ಅಂತಾದ್ರೆ ಒಂದರ್ಥದಲ್ಲಿ ಆ ಪುರುಷನಿಗೆ ಪೂರ್ವ ಜನ್ಮದ ಪುಣ್ಯವೇ ಇರಬೇಕಾಗುತ್ತದೆ. ಗಂಡುಗಳನ್ನು ಕಾಮಿಸುವವರು ನಾವಲ್ಲ. ನಮ್ಮಲ್ಲಿ ಒಂದು ಪುರುಷ ಬೇಕು ಅಂತ ಅನಿಸಿದ್ರೆ ಪುರುಷನ ಸುಖವನ್ನು ಅಥವಾ ಸಂತಾನವನ್ನು ಪಡೆಯಬೇಕು ಅಂತಾದ್ರೆ ನಮ್ಮಲ್ಲೊಂದು ವಿಶೇಷವಾದ ಕೆರೆ ಇರುವಂತದ್ದು. ಆ ಸರೋವರದಲ್ಲಿ ನಮಗಿಷ್ಟ ಬಂದ ಹೆಣ್ಣನ್ನು ಮುಳುಗಿಸುತ್ತೇವೆ. 7 ಭಾಗಗಳು ಗಂಡಾಗಿರುತ್ತಾಳೆ. ಅವಳಿಂದ ಬೇಕಾದ ಸುಖವನ್ನು ಸಂತಾನವನ್ನು ನಾವು ಪಡೆಯುತ್ತೇವೆ. ಆ ಬಳಿಕ ಮತ್ತೊಂದು ಸರೋವರದಲ್ಲಿ ಮುಳುಗಿಸಿದಾಗ ಅವಳು ಮತ್ತೆ ಸ್ತ್ರೀಯಾಗುತ್ತಾಳೆ. ತನ್ಮೂಲಕವಾಗಿ ನಮ್ಮ ಸ್ತ್ರೀ ಸಂತಾನವನ್ನು ಸ್ತ್ರೀ ರಾಜ್ಯವನ್ನು ಬೆಳೆಸಿದ್ದೇವೆ, ಉಳಿಸಿದ್ದೇವೆ. ಅಂತಹ ಚಾಕಚಕ್ಯತೆಯನ್ನು, ಪ್ರಾವೀಣ್ಯತೆಯನ್ನು, ಶಕ್ತಿಯನ್ನು ಹೊಂದಿಕೊಂಡಂತ ಹೆಣ್ಣು ಮಕ್ಕಳಂತ ನಮ್ಮನ್ನು ತಡೆಸುವುದಕ್ಕೆ, ನಮ್ಮನ್ನು ಸೇರುವುದಕ್ಕೆ ಪುಣ್ಯವಿರಬೇಕೇ ಹೊರತು ಅಲ್ಪನಿಂದ ಸಾಧ್ಯವಿಲ್ಲ. ನೀನೊಬ್ಬ ವೀರ ಅಂತ ಹೇಳಿದ್ರು, ನಿಜವಾದಂತಹ ವೀರ್ಯ ಸಂಪನ್ನನು ನೀನು ಹೌದಲ್ಲ. ಆದ್ದರಿಂದ ಲೋಕಲೋಕದ ಹೆಣ್ಣು ಮಕ್ಕಳ ಸುಖವನ್ನು ಉಂಟವನು ನೋಡೋಣ. ಶ್ರೀರಾಜ್ಯದ ಹೆಣ್ಣಾದಂತಹ ನನ್ನಲ್ಲಿ ನನ್ನ ಸುಖವನ್ನು ಪಡೆದು ನನ್ನನ್ನು ತಡೆಸಿದೆ ಅಂತ ನಿಜವಾದ ಗಂಟು ತೋಪಿ ಮತ್ತೆ ಬಾಯಿಪಾಠ ಕಲಿತದಲ್ಲ ನಾವು, ಜೀವನದಲ್ಲಿ ಅನುಸರಿಸುವುದಕ್ಕಿರುವಂತಹ ಪಾಠಗಳು. ಆ ನೆಲೆಯಲ್ಲಿಯೇ ಹೆಣ್ಣು ಎಂಬ ಕಾರಣಕ್ಕೆ ಅಳುಕಿ ಇಷ್ಟು ನಯದ ಮಾತುಗಳನ್ನು ಆಡಿದ್ರೆ ಜಾಲ ವಿದ್ಯೆ ಮೋಡಿಯನ್ನು ತೋರಿಸುವುದಕ್ಕೆ ಮುಂದುವರಿತಾ ಇದೆ ಅಂತ ಇನ್ನು ಸುಮ್ಮನಿರುವುದಲ್ಲ. ಪಾಠ ಏನು ಅನ್ನೋದನ್ನ ತೋರಿಸಿಕೊಡ್ತೇನೆ. ಕುದುರೆಯನ್ನು ಬಿಡ್ತೀಯಾ, ಪೆಟ್ಟು ತಿಂತೀಯಾ?